ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಚಿತ್ರವಾದ ಒಂದು ಪ್ರಕರಣಕ್ಕೆ ಬೆಚ್ಚಿ ಬಿದ್ದುಬಿಟ್ಟಿದೆ ಸಕ್ಕರೆ ನಾಡು ಮಂಡ್ಯ. ಆಸ್ತಿಗಾಗಿ ಏನೇನೋ ಮಾಡಿರೋ ಕಿತಾಪತಿಗಳನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಆದ್ರೆ ಆಸ್ತಿಗಾಗಿ ಮಕ್ಕಳು ಯಾವ ಹಂತಕ್ಕೆ ಹೋಗ್ತಾರೆ ಅನ್ನೋದು ಈ ಪ್ರಕರಣವನ್ನ ನೋಡಿದ್ರೆ ಬೆಚ್ಚಿ ಬೀಳುವಂತಿದೆ. ಆಸ್ತಿಗಾಗಿ ಜನ್ಮ ಕೊಟ್ಟ ಅಪ್ಪನಿಗೆ ಖೆಡ್ಡ ತೋಡ್ಬಿಟ್ಟಿದ್ದಾನ ಮಗ ಅನ್ನೋ ಪ್ರಶ್ನೆ ಈ ಪ್ರಕರಣದಲ್ಲಿ ಬಲವಾಗಿ ಹುಟ್ಕೊಳ್ತಾ ಇರೋದು. ನೋಡಿ, ಜನ್ಮ ಕೊಟ್ಟವರನ್ನ ದೇವರ ಸಮಾನ ಅಂತ ಹೇಳ್ತೀವಿ. ಆದ್ರೆ ಹಣ, ಆಸ್ತಿ ಈ ವಿಚಾರಗಳ ಮುಂದೆ ದೇವರೂ ಇಲ್ಲ, ತಂದೆ ತಾಯಿನೂ ಇಲ್ಲ. ಆಸ್ತಿಗಾಗಿ ತಂದೆಯನ್ನೇ ಟ್ರ್ಯಾಪ್ ಮಾಡೋದಕ್ಕೆ ಹೋಗಿ ಹಳ್ಳಕ್ಕೆ ಬುದ್ಬಿಟ್ಟಿದ್ದಾನೆ ಮಗ. ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಾನಂತೆ ಸತೀಶ್. ಕೇಳಿದಾಗ ಹಣ ಕೊಡ್ಲಿಲ್ಲ ಅಂತ ಅಪ್ಪನನ್ನೇ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮುಂದಾಗಿರೋದು. 25 ವರ್ಷದ ಪ್ರಣವ್ ತಂದೆಗೆ ಬ್ಲ್ಯಾಕ್ ಮೇಲ್ ಮಾಡಿದಾಗ ಸಿಕ್ಕಾಕೊಂಡು ಬಿದ್ದಿದ್ದಾನೆ ಕಿರಾತಕ. 25 ವರ್ಷ ಏನ್ ಯೋಚನೆ ಮಾಡಿದ್ದಾನೆ, ಎಂತ ಕ್ರಿಮಿನಲ್ ಕೆಲಸ ಮಾಡಿದ್ದಾನೆ ನೋಡಿ. ವಾಟ್ಸಪ್ ಗ್ರೂಪ್ಗೆ ಅಪ್ಪನ ಅಶ್ಲೀಲ ಫೋಟೋ ಕಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಫೋಟೋಗೆ ಅಶ್ಲೀಲ ಚಿತ್ರ, ವಾಯ್ಸ್ ಅನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ತನ್ನ ಮಗ ಸೇರಿ ಪ್ರಚೋದಿಸಿದವರ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಈಗ ಆರೋಪಿಗಳಾದ ಪ್ರಣವ್, ಮಹೇಶ್, ಈಶ್ವರ್, ಪ್ರೀತಮ್ನನ್ನ ಬಂಧಿಸಲಾಗಿದೆ. ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ನ್ಯಾಯಾಲಯ. ನೋಡಿ, ತಂದೆ ತಾಯಿ ಗೌರವವನ್ನ, ಮಾನ ಮರ್ಯಾದೆಯನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಕ್ಕಳು ಮಾಡಬೇಕು. ಆದ್ರೆ ಇಲ್ಲಿ ತಂದೆಯ ಮರ್ಯಾದೆಯನ್ನ ಹರಾಜು ಮಾಡುವಂತ ಕೆಲಸ ಸ್ವಂತ ಮಗ ಮಾಡಿರೋದು. ಅಕಸ್ಮಾತ್ ಈ ಥರದೇನಾದ್ರು ಪ್ರಕರಣ ನಡೆದಿದ್ರು ಅದನ್ನ ಮುಚ್ಚಾಕೋ ಕೆಲಸವನ್ನ ಮಕ್ಕಳು ಮಾಡೋದನ್ನ ನಾವು ನೋಡಿದ್ದೀವಿ. ಇದೇ ಪ್ಲೇಸಲ್ಲಿ ಮಗ ಏನಾದ್ರು ಇದ್ದಿದ್ರೆ ಪಾಪ ತಂದೆ ಮಗನ ಮರ್ಯಾದೆ ಉಳ್ಸೋಕೆ ಅದು ಏನೇನು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಕೇಳಿದಾಗ ದುಡ್ಡು ಕೊಡ್ಲಿಲ್ಲ, ಆಸ್ತಿ ಕೊಡಿ ಅಂದರೆ ಆಸ್ತಿ ಕೊಡ್ತಿಲ್ಲ ಅಂತ ಈತ ಏನು ಮಾಡಿದ್ದಾನೆ ಅಂತಂದರೆ ಅಪ್ಪನ ಮಾನ ಹರಾಜು ಮಾಡೋ ಕೆಲಸವನ್ನ ಮಾಡಿರೋದು. ಅಂತ ತಂದೆ ತಾಯಿಗೆ ಎಂಥ ಮಗ ಹುಟ್ಟಿದ್ದಾನೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೋಡಿ, ಈ ವಿಚಾರ ಅವರ ತಂದೆ ಗೊತ್ತಾದಾಗ ಯಾವ ರೀತಿಯಾದಂಥ ಆಘಾತ ಆಗಿರಬೇಡ ಹೇಳಿ. ತನ್ನ ಮಗನೇ ನನ್ನ ಮರ್ಯಾದೆಯನ್ನು ಹರಾಜು ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ತಂದೆ. ಮೊದಲಿಗೆ ಫೋಟೋ ಅಶ್ಲೀಲವಾಗಿ ಎಡಿಟ್ ಮಾಡಲಾಗತ್ತೆ, ಅದಕ್ಕೆ ವಾಯ್ಸ್ ಎಡಿಟನ್ನು ಶೇರ್ ಮಾಡಲಾಗತ್ತೆ, ಕೊನೆಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಅದನ್ನು ಹರಿಬಿಟ್ಬಿಡ್ತಾರೆ. ಕೊನೆಗೆ ಇವರಿಗೆ ಏನಪ್ಪ ಇದು ಈ ಥರ ಆಗ್ತಿದೆಯಲ್ಲ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇವರು ಪೊಲೀಸ್ ಸ್ಟೇಷನಿಗೆ ಹೋಗುವಾಗ ತಮ್ಮ ಮಗನೇ ಈ ಥರ ಎಲ್ಲ ಮಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ. ತನಿಖಾ ಸಂದರ್ಭದಲ್ಲಿ ಇದ್ರ ಹಿಂದೆ ಯಾರಿದ್ದಾರೆ, ಯಾರು ಕೈವಾಡ ಆಗಿದೆ, ಯಾರ್ದು ಇದು ಕ್ರಿಮಿನಲ್ ಐಡಿಯಾ ಎಲ್ಲನೂ ಗೊತ್ತಾಗಿದೆ. ಸೊ ಇದೀಗ ಒಬ್ಬ ತಂದೆ ತಮ್ಮ ಮಗನ ವಿರುದ್ಧನೇ ನನ್ನ ಮರ್ಯಾದೆ ಹರಾಜು ಮಾಡೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ದೂರು ಕೊಟ್ಟಿದ್ದಾರೆ. ಸದ್ಯ ಇದೀಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಎಡಿಟ್ ಮಾಡಿ ನಾನು ರಾಣೇಶ್ವರ ಬಿಲ್ಡರ್ಸ್ ಆ್ಯಂಡ್ ಟೌನ್ಶಿಪ್ ಡೆವಲಪರ್ಸ್ನ MD. ನಾನು ಮದ್ದೂರು ಟೌನಲ್ಲಿ 30 ವರ್ಷದಿಂದ ವಾಸ ಇದ್ದೀನಿ. ನಾನು ಕಡಿಮೆ ದುಡ್ಡಲ್ಲಿ ಮನೆ ಕಟ್ಟಿ ಮಾರಾಟ ಮಾಡುವಂಥ 9 ಲಕ್ಷಕ್ಕೆಲ್ಲ ಮನೆ ಕೊಟ್ಟಿದ್ದೀನಿ. ನನ್ನ ಮಗನ ಹೆಸರಿಗೆ ಒಂದು 6 ಕೋಟಿ ಆಸ್ತಿ ಮಾಡಿದ್ದೆ. ಅದರೊಂದು 2 ಕೋಟಿ ಆಸ್ತಿ ಸೇಲ್ ಮಾಡ್ಕೊಂಡವನೆ. ಈ ಜೂಜಿಗೆ ಬಿದ್ದು, ಶೇರ್ ಮಾರ್ಕೆಟು, ಸಿನಿಮಾ ಶೋಕಿಗೆ ಬಿದ್ದು, ಇನ್ನೊಂದು 4 ಕೋಟಿ ಆಸ್ತಿ ಮಾರಕ್ಕೆ ಹೋದಾಗ ನಾನು ಕೋರ್ಟಲ್ಲಿ ಇಂಪ್ಲೀಟ್ಗೆ ಅರ್ಜಿ ಹಾಕೊಂಡೆ ಅವನ ಹೆಸರಲ್ಲಿ ಇದ್ದದಕ್ಕೆ. ಇದು ನಮ್ಮದು ಪ್ರಾಪರ್ಟಿ ಅಂತ ಅಂದ್ಬಿಟ್ಟು, ಸ್ವಾರಿತ ಪ್ರಾಪರ್ಟಿ. ಅದಕ್ಕೆ ಏನು ಮಾಡ್ದೆ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ಈ ಥರ ವಿಡಿಯೋ ಬಿಡ್ತೀನಿ, ನೀವು ದುಡ್ಡು ಕೊಡಲಿಲ್ಲ ಅಂದರೆ 5 ಕೋಟಿ ನಾನು ಸಿನಿಮಾ ತೆಗಿಬೇಕು, ಅದು ಬೇಕು, ನನಗೆ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ನನಗೆ ತೇಜೋವಧೆ ಮಾಡಿ ಮಾನಹಾನಿ ಮಾಡೋ ಕೆಲಸ ಮಾಡ್ಕೊಂಡು ಎಡಿಟ್ ಮಾಡಿ ಒಂದು ವಿಡಿಯೋನ ಅದನ್ನು ಕೆಲವು ಇದನ್ನು ಮಾರ್ಕ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಈಶ್ವರ್ ಬಿನ್ ಮರಿಯಪ್ಪ ಮತ್ತು ಇದಕ್ಕೆಲ್ಲ ಬಹುದೊಡ್ಡ ಇದಕ್ಕೆ ಕಾರಣ ಕುಮ್ಮಕ್ಕೆ ಕೊಟ್ಟಿದ್ದು ಗುಂಡಾ ಅಲಿಯಾಸ್ ಮಹೇಶ, ಒಳಗೆರೆಹಳ್ಳಿ ಗ್ರಾಮದವನು. ನಾವು ಕರೆಸಿ ಬರಲಿಲ್ಲ ಅಂದರೆ ನೀವು TB ಸರ್ಕಲ್ ಬನ್ನಿ, ನಾವು 50 ಜನ ಇದ್ದೀವಿ, 100 ಜೊತೆ ಕೊಡಲಿಲ್ಲ ಅಂದರೆ ನಿಮ್ಗೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳಿ 5 ಕೋಟಿ ಕೊಡಲೇಬೇಕು ಅಂತೇಳಿ ಧಮಕಿ ಹಾಕಿ ನಮಗೆ ಈ ಥರ ಇದು ಮಾಡಿರ್ತಾರೆ, ನಿಮ್ಗೇನಾದರೂ ಮಾಡೇ ಮಾಡ್ತೀವಿ ಅಂತ. ಅದಕ್ಕೆ ನಾನು ಬಂದು ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲು ಮಾಡಿದ್ದೀನಿ. ಅವರು ಕೋರ್ಟ್ಗೆ ಹೋದಾಗ ಬೇಲ್ ತಗೊಳ್ಳೋಕ್ಕೆ ರಿಜೆಕ್ಟ್ ಆಗಿ ನಿನ್ನೆ ಕಸ್ಟಡಿಗೆ ಹೋಗಿದ್ದಾರೆ ಸರ್, ಜೈಲಿಗೆ ಹೋಗಿದ್ದಾರೆ, ಮಂಡ್ಯ ಜೈಲಿಗೆ. ಏನು ಮಾನಹಾನಿ ಇದೆ? ಮಾನಹಾನಿ ಅಂದರೆ ನನ್ನ ಖಾಸಗಿ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಯಾರ್ದೋ ಪಾಪ ಮಹಿಳೆ ಇದು ಫೋಟೋಗಳೆಲ್ಲ ಹಾಕೊಂಡು ಎಡಿಟ್ ಮಾಡಿ ಇಟ್ಕೊಂಡು ಒಂದು ಆಡಿಯೋ ರೆಕಾರ್ಡನ್ನು ಬಿಟ್ಟು, ಯಾರು ನಿಮ್ಮ ಮಗನ? ನಮ್ಮ ಮಗ ಮಾಡಿಸಿರೋದು ಬೇರೆಯವ್ರ ಕೈಲಿ, ಈಶ್ವರನ್ನು ಅಪ್ಲೋಡ್ ಮಾಡಿರೋದು. ಇನ್ನು ಬೇರೆಯವರು ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ನೆಕ್ಸ್ಟು ಅದನ್ನು ತನಿಖೆಯಲ್ಲಿ ಕಂಡುಹಿಡಿದು ಅವ್ರಿಗೂ ಅದನ್ನು ಇದಕ್ಕೆ ಸೇರ್ಪಡೆಗೊಳಿಸ್ಕೋತಾರೆ. ಅದು ಮಾಡ್ತಾರೆ, ಪೊಲೀಸು ಠಾಣೆಯವ್ರು ಮಾಡ್ತಾರೆ ಅದನ್ನ.
ಈಗ ಅವನು ಇದರಿಂದ ಅವನು ಇದ್ಕೊಂಡು ಮತ್ತು ಇದಕ್ಕೆ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದು ಮಹೇಶ್ ಆಲೇಸ್ ಗುಂಡ ಒಳಗೆರೆಯಲ್ಲಿ ಪೂರ್ತಿ ಅವನೇ ನಾನು ಇದೀನಿ ಬಂದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ನಿಜವಾಗ್ಲೂ ಈ ಥರದ್ದು ಪ್ರಕರಣಗಳು ಬೆಳಕಿಗೆ ಬಂದಾಗ ತಂದೆ ತಾಯಿಗೆ ಆತಂಕ ಆಗತ್ತೆ, ಗಾಬರಿ ಆಗತ್ತೆ. ಇತ್ತೀಚೆಗೆ ನಮ್ಮ ಯೂತ್ಸ್ ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ಸ್ವಂತ ಮಗನೇ ಅಪ್ಪ ಅಮ್ಮನ ಮರ್ಯಾದೆ ಎತ್ತಿ ಹಿಡಿಯೋ ಕೆಲಸ ಮಾಡೋದು ಬಿಟ್ಟು ಈ ಥರ ಮಾಡಿದ್ದಾನೆ ಅಂತಂದರೆ ಹೇಗೆ ಗೊತ್ತಾಯಿತು? ಪೊಲೀಸರು ಹೇಗೆ ತನಿಖೆಯನ್ನು ನಡೆಸಿದ್ರು? ಇದೊಂದು ಪ್ರಕರಣ ಏನೋ ತಂದೆ ದೂರನ್ನ ಕೊಟ್ಟ ನಂತರದಲ್ಲಿ ಈ ಪ್ರಕರಣ ಬಯಲಿಗೆ ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಿ ಪುತ್ರ ಸೇರಿದಂತೆ ಒಟ್ಟು 4 ಪೊಲೀಸರು ಬಂಧಿಸಿ ಆತರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯದ ಮದ್ದೂರಿನ ಸತೀಶ್ ಅಂತ ಹೇಳಿ, ರಾಣಿ ಐಶ್ವರ್ಯ ಬಿಲ್ಡರ್ಸ್ ಅಂತೇಳಿ ಒಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸಿರ್ತಕ್ಕಂಥ ಸತೀಶ್ ಅನ್ನೋರು ತಮ್ಮ ಸಾಕಷ್ಟು ಆಸ್ತಿಯನ್ನ ತನ್ನ ಮಗನ 6 ಕೋಟಿಯಷ್ಟು ಆಸ್ತಿಯನ್ನ ತನ್ನ ಮಗನ ಹೆಸರಿಗೂ ಕೂಡ ಮಾಡಿಕೊಟ್ಟಿದ್ರು. ಆದ್ರೆ ಅದರಲ್ಲಿ ಸುಮಾರು 2 ಕೋಟಿಯಷ್ಟು ಆಸ್ತಿಯನ್ನ ಕಳ್ಕೊಂಡಿದ್ದ. ಉಳಿದಂತ ಆಸ್ತಿನೂ ಕೂಡ ಈತ ದುಶ್ಚಟಗಳಿಗೆ ದಾಸನಾಗಿ ಅದನ್ನು ಕೂಡ ಕಳ್ಕೊಬಿಡ್ತಾನೆ ಅನ್ನೋ ಆತಂಕದಲ್ಲಿ ಕೋರ್ಟ್ ಮುಖಾಂತರವಾಗಿ ಅದನ್ನ ವಾಪಸ್ ಪಡ್ಕೊಂಡಿದ್ರು. ಏನೋ ತನ್ನ ಆಸ್ತಿ ನನಗೆ ಬೇಕು ಅಂತೇಳಿ ಕೆಲವು ದುಶ್ಚಟಗಳಿಗೆ ದಾಸನಾಗಿದ್ದಂತ ಪ್ರಣಬ್ ಏನಿದ್ದಾನೆ, ಆ ಪ್ರಣಬ್ ತನ್ನ ತಂದೆಯ ಅಶ್ಲೀಲ ಸಂದೇಶಗಳನ್ನ ರವಾನೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದ್ರ ಮುಖಾಂತರವಾಗಿ ಅದನ್ನ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿ ಆತನಿಂದ ಹಣಕ್ಕೆ ಬೇಡಿಕೆ ಇಟ್ಟಂತ ಒಂದು ಪ್ರಕರಣ ಕೂಡ ಈಗ ಪೊಲೀಸರು ಬೇಚಿರ್ತಕ್ಕಂಥದ್ದು. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಣಬ್ ಅಂತ ಏನು ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದ ಮಗ ಪ್ರಣಬ್ ಏನಿದ್ದಾನೆ ಆತನನ್ನ ಸೇರಿದಂತೆ ಒಟ್ಟು 4 ಬಂಧಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈತನಿಗೆ ಪ್ರಚೋದಿಸಿರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆಲ್ಲ ಕುಮ್ಮಕ್ಕನ್ನ ಕೊಟ್ಟಿರ್ತಕ್ಕಂಥ ಮಹೇಶ್, ಈಶ್ವರ್ ಮತ್ತು ಪ್ರೀತಮ್ ಅವ್ರನ್ನೂ ಕೂಡ ಒಟ್ಟು 4 ಕೂಡ ಮಂಡ್ಯದ ಮದ್ದೂರು ಪೊಲೀಸರು ಬಂಧಿಸಿ ಈಗಾಗಲೇ ಅವರ 4 ಕೂಡ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಸೌಖ್ಯ. ಫೈನ್, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.